ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗುಡ್. ನೀವು ಹೇಳಿ. ಹಲೋ, ಆಫ್ಟರ್ ಅ ಲಾಂಗ್ ಟೈಮ್. ಓಕೆ, ಎಸ್, ಇವತ್ತು 31st ಡಿಸೆಂಬರ್. ಸೊ ನಾನು ಪ್ರವೀಣ್ ಇಬ್ರು ಕಣ್ಣೂರ್ಗೆ ಹೋಗೋಣ ಅಂತ ಅರ್ಲಿ ಮಾರ್ನಿಂಗ್ 5 o'clock ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಸ್, ನ್ಯೂ ಇಯರ್ಗೋಸ್ಕರ ನಾವು ಹೊರಗೆ ಹೋಗ್ತಿದ್ದೀವಿ. ಇದು ನನ್ನ ಫಸ್ಟ್ ನ್ಯೂ ಇಯರ್ ಅನ್ಸುತ್ತೆ, ಮದ್ವೆ ಆದ್ಮೇಲೆ. ಮದ್ವೆ ಆದ್ಮೇಲೆ ಆ್ಯಂಡ್ ಹೊರಗೆ ಹೋಗ್ತಿರೋದು ಕೂಡ ಫಸ್ಟ್ ಇದು. ನಾನು ಇಷ್ಟು ವರ್ಷದಲ್ಲಿ ನ್ಯೂ ಇಯರ್ಗೆ ಯಾವತ್ತೂ ಆಚೆ ಹೋಗಿರ್ಲಿಲ್ಲ. ಮನೆಯಲ್ಲೇ ಮಮ್ಮಿ ಜೊತೆ ಇದ್ದು ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ. ಬಟ್ ಇವಾಗ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಆಚೆ ಹೋಗ್ತಿದ್ದೀನಿ. ಸೊ ಎಸ್, ಇದು ನನ್ನ ಎಕ್ಸ್ಪೀರಿಯನ್ಸ್. ನ್ಯೂ ಇಯರ್ಗೆ ಹಿಂಗಿರುತ್ತೆ ಆಚೆ ಎಲ್ಲ ವೈಬ್ ಎಲ್ಲ ನೋಡಕ್ಕೆ ಹೋಗ್ತಿದೀವಿ. ಕಣ್ಣೂರ್ಗೆ ಹೋಗ್ತಿದೀವಿ ನಾವು. ಸೊ ನಿಮ್ದು ಹೇಳಿ. ಅದೇ ಶಾರ್ಟ್ ಡಿಸ್ಟೆನ್ಸ್ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಿ. ಈಗ ಶಾರ್ಟ್ ಡಿಸ್ಟೆನ್ಸ್ ಅಂದ್ರೆ ಎಲ್ಲ ಬೇರೆ ವರ್ಕಲ, ಗೋವಾ ಅದೆಲ್ಲ ಬಂದ್ಬಿಟ್ಟು 600 ಕಿಲೋಮೀಟರ್. ಆಮೇಲೆ ಪಾಂಡಿಚೇರಿನೂ ಕಮ್ಮಿನೇ ಇತ್ತು. ಬೀಚಸ್ ಪ್ಲೇಸಸ್, ಬೀಚ್ ಇರೋ ಪ್ಲೇಸ್ ಅಂದ್ರೆ ಅದೇ ಇದು ಸ್ವಲ್ಪ ಹತ್ರ ಅನ್ಸ್ತು. ಪಾಂಡಿ ನೋಡಿದಿರಲ್ಲ ಅನ್ಬಿಟ್ಟು ಅದು ಹೋಗ್ದಿರ ಕಣ್ಣೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ. ಕೇರಳ ಒಳ್ಳೆ ನಮ್ದು ಇವಾಗ ತವ್ರ ಮನೆ ಆಗೋಗ್ಬಿಟ್ಟಿದೆ. ಸೊ ಇದು 3rd or 4th ಟೈಮ್ ಅನ್ಸುತ್ತೆ ನಾವು ಕೇರಳಾಗ ಹೋಗ್ತಿರೋದು ಇವಾಗ. ಸೊ ಕೇರಳದು ಸ್ವಲ್ಪ ಪ್ಲೇಸಸ್ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಕಂಪ್ಲೀಟ್ ಆಗಿ ಮಾಡಕ್ ಆಗಿರ್ಲಿಲ್ಲ. ಸೊ ಈ ಸಲ ಕಣ್ಣೂರ್ಗೆ ಹೋಗಿ 1-2-3 days ಸ್ಟೇ ಮಾಡಿ ನ್ಯೂ ಇಯರ್ ನ ಮುಗಿಸ್ಕೊಂಡು ಬರ್ತೀವಿ. ಸೊ ಕೀಪ್ ವಾಚಿಂಗ್. ನಾವು ಹೋಗಿದ್ದಿದ್ದು ಫಸ್ಟ್ ಜಾಗ ಯಾವುದು ಅಂತ ಹೇಳಿದ್ರೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಅಂತ. ಅದು ನೇಚರ್ ಮಧ್ಯದಲ್ಲಿತ್ತು. ಈ ಕ್ಯಾಂಪ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಎಲ್ಲ ಥರದ ಆನೆಗಳನ್ನ ನೋಡಿದ್ವಿ. ಆ್ಯಂಡ್ ನಾವು ಅಲ್ಲಿ ಭೀಮಾ, ಅರ್ಜುನ ಇಷ್ಟೊಂದು ಹೆಸರು ಹೇಳಿದ್ರು ಅವರು. ನನಗೆ ಅದು ಯಾವುದೂ ನೆನಪು ಬರ್ತಾ ಇಲ್ಲ ಇವಾಗ. ಆನೆಗಳಂತೂ ಅಷ್ಟು ಆ್ಯಕ್ಟಿವ್ ಆಗಿದ್ವು. ಆ್ಯಂಡ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದಿತ್ತು. ಸೊ ಅದು ಅವ್ರ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಆವಾಗಲೇ ಅವರು ಆನೆಗಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಊಟ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಆನೆಗಳು ಅಂತೂ ನೋಡೋಕ್ಕೆ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ ಜಾಗಗಳನ್ನ. ನೀವು ಒಂದು ಸ್ವಲ್ಪ ಗ್ಲಿಮ್ಸ್ನ ನೋಡ್ಕೊಂಡು ಬನ್ನಿ.
ಕ್ಯಾಂಪ್ನಿಂದ ಆನೆಗಳನ್ನ ನೋಡಿಕೊಂಡು ನಾವು ಹೋಗಿದ್ದಿದ್ದು ನೆಕ್ಸ್ಟ್ ಜಾಗ ನಮ್ಮ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಅಲ್ಲಿ ಯೂಶ್ವಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಎಲ್ಲ ಕಡೆ ಪರೋಟಾಸ್ ಕೊಡ್ತಾರೆ. ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪರೋಟ ತೊಗೊಂಡೆ, ಪರೋಟ ವಿತ್ ಎಗ್ ಕರಿ, ಆ್ಯಂಡ್ ಪ್ರವೀಣ್ ಅವರು ಪರೋಟ ವಿತ್ ಫಿಶ್ ಕರಿ ತೊಗೊಂಡ್ರು. ಚೆನ್ನಾಗಿತ್ತು. ಸೊ ನಾವು ತಿಂದ್ಬಿಟ್ಟು ನಾವು ರೆಸಾರ್ಟ್ ಹತ್ರ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಕಣ್ಣೂರು ರೀಚ್ ಆದ್ವಿ. ಜಾಗ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ನದಿ ನೋಡೋಕ್ಕೆ ಅದೆಲ್ಲ ಬ್ಯಾಕ್ ವಾಟರ್ಸ್ ಬರುತ್ತೆ. ಸೊ ಬ್ಯಾಕ್ ವಾಟರ್ಸ್, ಗ್ರೀನ್ರಿ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಪ್ರವೀಣ್ ಅಂತ ತುಂಬ ಎಕ್ಸೈಟೆಡ್ ಆಗಿದ್ವಿ ನಮ್ಮ ನ್ಯೂ ಇಯರ್ನ ನಾವು ಈ ಕೇರಳ ಜಾಗದಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ. ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಜನನೂ ಇರಲಿಲ್ಲ. ಯೂಶ್ವಲಿ ತುಂಬ ಜನ ಇರ್ತಿದ್ರು. ಸೊ ನಾವು ಈ ಸಲ ಕಣ್ಣೂರಲ್ಲಿ ಸೆಲೆಬ್ರೇಟ್ ಮಾಡೋಣ ನ್ಯೂ ಇಯರ್ನ ಅಂತ ನಾವೆಲ್ಲಿಗೆ ಬಂದ್ವಿ. ಆ್ಯಂಡ್ ಇದೇ ನಮ್ಮ ರೆಸಾರ್ಟ್ ಆಗಿತ್ತು. ರೆಸಾರ್ಟ್ ಕೂಡ ಫುಲ್ ಹಚ್ಚ ಹಸಿರಿಂದ ತುಂಬಿಟ್ಟಿತ್ತು. ಎಸ್, ರೂಮಿಗೆ ಬಂದುಬಿಟ್ಟು ರೀಚ್ ಆದ್ವಿ. ನನ್ನದು ಮೈಕೆಲ್ಲ ಕಾರ್ನಲ್ಲೇ ಇದೆ. ಸೊ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದಿಸ್ ಈಸ್ ಅವರ್ ಕ್ಯೂಟ್ ಲಿಟಲ್ ಕೋಝಿ ರೂಮ್. ಇವಾಗ ತಾನೇ ಬಂದು ಸ್ಟೇ ಆಗಿ ಆ್ಯಂಡ್ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಪ್ಲ್ಯಾನ್ಸ್ ನಾವೇನೂ ಮಾಡಿಲ್ಲ ಇನ್ನು. ಇಲ್ಲಿ ಬೀಚ್ ಇದೆ ಅಂತೆ, ಬೀಚಿಗೆ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿ ಸಾಯಂಕಾಲ ಹೋದರೆ. ಸೊ ಇವಾಗ ಹೋಗಿ ಲಂಚ್ ಮಾಡಿಕೊಂಡು ಬೀಚ್ ಹತ್ರ ಹೋಗಿ ಇವತ್ತಿನ ಪ್ಲ್ಯಾನ್ಸ್ ನೋಡಬೇಕು. ಸೊ ಇವತ್ತು ಬೇಗ ಬಂದು ನಾನು ಚಾರ್ಜ್ ಹಾಕ್ಕೊಂಡು ಕೂತಿದ್ದೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಿಕ್ಕದಿದೆ ಜಾಗ, ಬಟ್ ಆದರೂ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇದು ಓಪನ್ ಇದೆ ಅನ್ಸುತ್ತೆ. ಆ್ಯಂಡ್ ಇಲ್ಲಿಂದ ನೋಡಿದ್ರೆ ನಿಮಗೆ ಬೀಚು, ಬ್ಯಾಕ್ ವಾಟರ್ಸು, ನಮ್ಮ ರೂಮಿಂದ ಇದು ವ್ಯೂ. ನಾನು ಕೆಳಗಡೆ ಹೋಗಿ ತೋರಿಸ್ತೀನಿ. ಈಗ ಲಂಚ್ ತಿನ್ನಕ್ಕಂತ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಒಂದ್ಸಲ. ಇದು ನಮ್ಮ ಮುಂದೆನೇ ನೀರು ಹರಿತಾ ಇದೆ. ಆ್ಯಂಡ್ ಇದು ನಮ್ಮ ಸ್ಟೇಗಿಂತ 15 ಕಿಲೋಮೀಟರ್ಸ್ ಬಂದಿದ್ದೀವಿ ಈ ಕಡೆ. ಆ್ಯಂಡ್ ಇದು ಪ್ರವೀಣ್ ಅವ್ರದ್ದು ಐಡಿಯಾ. ಅವ್ರು ಈ ಪ್ಲೇಸ್ನ ನೋಡಿದ್ರು, ನೋಡಿ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಇಲ್ಲಿ ಬರೋಣ ಅಂತ ಜಸ್ಟ್ ಫುಲ್ ಲಂಚ್ ಕರ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನೂ ಕೇಳ್ತೀನಿ ಏನಾಗ್ತಾರೆ ಅಂತ. ಸೊ ಇಲ್ಲಿ ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ 300-400 ಕಿಲೋಮೀಟರ್ಸ್ ಬಂದಿದ್ದೀರಿ. 300-400 ಕಿಲೋಮೀಟರ್ಸ್ ಬಂದರೆ 15 ಕಿಲೋಮೀಟರ್ ಬರೋಕ್ಕೇನು ಅಂದರೆ ಈ ಥರ ಐ ಮೀನ್ ರಿವರ್ ಸೈಡು ಎಲ್ಲ ರೆಸ್ಟೋರೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಹುಡುಕಿ ಬಂದೆ. ಇಲ್ಲಿ ಚೆನ್ನಾಗಿದೆ ರೆಸ್ಟೋರೆಂಟ್ ಎಲ್ಲ, ಹೋಟ್ಲ್ ಎಲ್ಲ ಚೆನ್ನಾಗಿದೆ. ಹಟ್ ಥರ ಇದು ವ್ಯೂ ಎಲ್ಲ ಚೆನ್ನಾಗಿದೆ, ಸಗದಾಗಿದೆ. ಅಂದರೆ ಫುಡ್ ಕೂಡ ನಿಮಗೆ ಸೀ ಫುಡ್ಸೇ ಜಾಸ್ತಿ ಸಿಗೋದಿಲ್ಲ. ನಾವೀಗ ಕ್ರ್ಯಾಬು ಮತ್ತು ಕ್ರ್ಯಾಬ್ ಗೀ ರೋಸ್ಟು ಮತ್ತು ಕುಟ್ಟಿಚೋರ ಸಮಥಿಂಗ್ ಏನೋ ಅಂದ್ರೆ ಅದು ಗೊತ್ತಿಲ್ಲ. ಅವ್ರೇನೋ ಕೊಡ್ತೀನಿ ನೋಡೋಣ ಅಂತಂದ್ರು. ಹೌದು, ಸ್ಪೆಷಲ್ ಫುಡ್ ಅಂತ. ನೋಡೋಣ ತಿಂದು ಹೆಂಗಿರುತ್ತೆ ಅಂತ. ಸೊ ಕ್ರ್ಯಾಬ್ ಆರ್ಡರ್ ಮಾಡಿದ್ವಿ, ಕ್ರ್ಯಾಬ್ ಕೂಡ ಬಂದಿದೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಇದನ್ನ ಮುರಿದು ಟ್ವಿಸ್ಟ್ ಮಾಡಿ ಎಲ್ಲ ತಿನ್ಬೇಕಂತೆ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಜ್ಯೂಸಿ ಚೆನ್ನಾಗಿದೆ. ಇಲ್ಲಿ ನೋಡಿ, ಓಪನ್ ಮಾಡಿ ಇದು ಬಂತು, ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ನೋಡಿ ಹಿಂದೆ ಬೋಟ್ ಕೂಡ ಹೋಗ್ತಿದೆ, ಜನ ಕೂಡ ಇದ್ದಾರೆ ಅದರಲ್ಲಿ. ಸೊ ಒಳ್ಳೆ ವ್ಯೂನ ನೋಡಿಕೊಂಡು ಇಬ್ರು ತಿಂತಾ ಇದ್ದೀವಿ. ಸೊ ಇದು ಚಟ್ಟಿ ಚೋರ್ ಅಂತೆ, ಇದನ್ನ ಕೂಡ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಎಲ್ಲ ಸೀ ಫುಡ್ಸೇ ಇರುತ್ತೆ. ಇದನ್ನ ಹಪ್ಳ ಅಂತ, ಇದು ನೋಡಿ ಹೆಂಗಿದೆ, ನಮ್ಮ ಕರ್ನಾಟಕದ್ದೇ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಇದು ಕ್ರ್ಯಾಬ್ ಕೊಟ್ಟಿದ್ದಾರೆ, ಫಿಶ್ ಇದೆ, ಇದು ಒಂದು ಟೈಪ್ ಆಫ್ ಫಿಶ್ ಅಂತೆ. ಆ್ಯಂಡ್ ಇದೇನೋ ಇದು ರೈಸ್. ಆ್ಯಂಡ್ ಇದಕ್ಕೆ ಸಾಂಬಾರು ಅಂತೀನಿ, ಪಾಯಸ ಕೊಟ್ಟಿದ್ದಾರೆ.
ಆ್ಯಂಡ್ ಫಿಶ್ ಸಾಂಬಾರು ಕೊಟ್ಟಿದ್ದಾರೆ. ಸೊ ಹೇಗೆ ಅನಿಸ್ತಿದೆ ಫಿಶ್ ಕ್ರ್ಯಾಬ್ ಟ್ರೈ ಮಾಡ್ತಿರೋದು? ಚೆನ್ನಾಗಿದೆಯಾ? ನಾನು ಬಿಟ್ಬಿಟ್ಟೆ, ನಂಗೆ ಇಷ್ಟ ಆಗಲಿಲ್ಲ. ಸೊ ನಾನು ಇವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಪ್ರಾನ್ಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ದೆ ಆ್ಯಂಡ್ 2 ಪಾಯಸ ಹೇಳಿದೆ. ಪಾಯಸ ಚೆನ್ನಾಗಿತ್ತು. ಸೊ ಪಾಯಸ ಕುಡಿದು ಖಾಲಿ ಮಾಡಿದ್ವಿ. ರೆಸಾರ್ಟ್ ಹತ್ರ ಬಂದ್ವಿ. ರೆಸಾರ್ಟ್ ಹತ್ರ ಬಂದು ಒಂದು ಸ್ವಲ್ಪ ಲಂಚ್ ಮುಗಿಸ್ಕೊಂಡು ಸ್ಟೇ ಇತ್ತು. ತುಂಬ ಚೆನ್ನಾಗಿತ್ತು ಸ್ಟೇ. ಸಾಯಂಕಾಲ ಆಗಿದೆ, ಪೀಸ್ಫುಲ್ ಆಗಿದೆ ಇವಾಗಂತೂ. ಆ್ಯಂಡ್ ಇವಾಗ ಇಲ್ಲಿ ಬಂದು ಬೋಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಬೋಟ್ ಯಾಕೆ ಅಂತ ಹೇಳಿದ್ರೆ ನಾವು ಬೀಚ್ ಹತ್ರ ಹೋಗಬೇಕು. ಸೊ ಇಲ್ಲಿಂದ ಒಂದು ಬೋಟ್ ಬಂದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ 20 or 30 rupees ತಗೊಳ್ತಾರಂತೆ. ಸೊ ಅಲ್ಲಿ ನೋಡಿ ನೀವು ಕಾಣಿಸ್ತಾ ಇರ್ಬೋದು, ತೋರ್ಸಲ್ಲಿ ಆ ಬೋಟ್ ಬರುತ್ತಂತೆ. ಆ ಬೋಟ್ ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಬೀಚ್ ಹತ್ರ ಬಿಡುತ್ತೆ. ಸೊ 2 hours ಆದ್ಮೇಲೆ ಮತ್ತೆ ಬಂದ್ಬಿಟ್ಟು ನಮ್ಮನ್ನ ಪಿಕಪ್ ಮಾಡುತ್ತಂತೆ. ಸೊ ಗೊತ್ತಿಲ್ಲ ಏನು ಅಂತ, ವೇಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಬಂದಾದ್ಮೇಲೆ ಹೋಗಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಫೈನಲಿ ಬೀಚ್ಗೆ ರೀಚ್ ಆದ್ವಿ. ಬೀಚ್ ಅಂತೂ ತುಂಬ ಚೆನ್ನಾಗಿತ್ತು. ಬೀಚಲ್ಲಿ ಯಾರೂ ಇರಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ 6 o'clock ಅನಿಸುತ್ತೆ. ಅಷ್ಟು ಕತ್ತಲಾಗಿತ್ತು. ಆ್ಯಂಡ್ ಪ್ರವೀಣ್ ವಾಸ್ ಎಂಜಾಯಿಂಗ್ ಹಿಸ್ ಬೆಸ್ಟ್. ಅವ್ರಿಗೆ ಬೀಚಸ್ ಅಂದರೆ ತುಂಬ ಇಷ್ಟ. ನಾನು ಎಷ್ಟು ಖುಷಿಪಟ್ಟು ನೀರಲ್ಲಿ ಆಟ ಆಡ್ತೀನಿ, ಅವರು ಅಷ್ಟೇ ಖುಷಿಪಟ್ಟು ನೀರಲ್ಲಿ ಆಟ ಆಡ್ತಾಯಿದ್ರು. ಆ್ಯಂಡ್ ನಾನು ಅವ್ರ ಪ್ರತಿಯೊಂದು ಮೂಮೆಂಟ್ಸ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅವ್ರು ಆಟ ಆಡ್ತಿದ್ದಿದ್ದು, ಓಡಾಡ್ತಿದ್ದಿದ್ದು ಎಲ್ಲ. ಆ್ಯಂಡ್ ಬೀಚಲ್ಲಿ ಮಗು ಥರ ಎಂಜಾಯ್ ಮಾಡ್ತಿದ್ರು. ಅವರು ಮರಳಲ್ಲಿ ಆಟ ಆಡಿದ್ರು ಆ್ಯಂಡ್ ನೀರಲ್ಲಿ ಆಟ ಆಡಿದ್ರು. ಆ್ಯಂಡ್ ನನಗೆ ಇನ್ನೊಂದು ಬೆಸ್ಟ್ ಮೂಮೆಂಟ್ ಅಂದರೆ ನಮ್ಮ ಕೊನೆಯ ಹೆಜ್ಜೆ, ಅಂದರೆ ವರ್ಷದ ಕೊನೆಯ ಹೆಜ್ಜೆ ನಾವು ಬೀಚಲ್ಲಿ ಇದ್ವಿ. ನಂಗೆ ಅದು ಇನ್ನೂ ಖುಷಿ ಕೊಡ್ತು. ಅದಾದಮೇಲೆ ನೀವೇ ನೋಡ್ತಾ ಇದ್ದೀರಾ, ಮಗು ಥರ ಅವರು ಆಟ ಆಡ್ತಾಯಿದ್ರು. ಸೊ ನಾನು ಆ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ನೀವು ಆ ಪುಟ್ಟ ಗ್ಲಿಮ್ಸ್ನ ನೋಡ್ಕೊಂಡು ಬನ್ನಿ. ಬೋಟ್ ಹತ್ಕೊಂಡು ಬಂದ್ವಿ ನಾವು ಇಲ್ಲಿ ಬೀಚ್ ಹತ್ರ. ಬೋಟ್ ಹತ್ತಿ ಇದು ಬೀಚ್ ಸ್ಟಾಪ್ಗೆ ನಾವು ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಮುಂದಿನ ಸ್ಟಾಪ್ಗೆ ಹೋಗಿ ನಮ್ಗೆ ರಿಯಲೈಸ್ ಆಯಿತು ನಾವು ಬೀಚ್ ಸ್ಟಾಪ್ನ ಮಿಸ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿದ್ದಿದ್ದು ಕಂಡಕ್ಟರ್ ಕೂಡ ನಮಗೆ ಹೇಳಲಿಲ್ಲ. ಸೊ ಮತ್ತೆ ನಾವು ನಮ್ಮದು ರೆಸಾರ್ಟ್ ಓನರ್ಗೆ ಫೋನ್ ಮಾಡಿ ನಾವು ತಮಿಳಲ್ಲಿ ಹೇಳ್ತಾ ಇದ್ದೀವಿ, ಬಟ್ ಅವರು ಮಲಯಾಳಮಲ್ಲಿ ನಮಗೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ರೆಸಾರ್ಟ್ ಓನರ್ಗೆ ಫೋನ್ ಮಾಡಿ ಮತ್ತೆ ಅವರಿಂದ ಫೋನ್ ಮಾಡಿಸಿ ಇವ್ರಿಗೆ ಹೇಳಿ ನಾವು ಬೀಚಿಗೆ ಹೋಗಬೇಕಾಗಿದೆ ಅಂತ ಹೇಳಿ ಫೈನಲಿ ಬೀಚಿಗೆ ಬಂದ್ವಿ. ಸೊ ಯಾರೂ ಇಲ್ಲ ಬೀಚಲ್ಲಿ. ಇದು ಹೋಗೋ ಟೈಮ್ 7 o'clock ಬಂದು ಮತ್ತೆ ನಮ್ಮನ್ನ ಪಿಕಪ್ ಮಾಡ್ತಾರಂತೆ. ಸೊ ಕೂತಿದ್ದೀವಿ ಬೀಚಲ್ಲಿ. ಹೇಗೆ ಅನಿಸ್ತಿದೆ ನೋಡಿ, ಯಾರೂ ಇಲ್ಲ. ಈ ಕಡೆ ಬೀಚ್, ಇದು ಬೀಚ್, ಇಬ್ಬರೇ ಕೂತಿದ್ದೀವಿ. ಸೊ ಹೇಗೆ ಅನಿಸ್ತಿದೆ? ಲಾಸ್ಟ್ ಇದೇ ವರ್ಷ ಇಯರ್ ಎಂಡಲ್ಲಿ ಮತ್ತೆ ಬೀಚಲ್ಲೇ ಇದ್ದೀರಾ, ಏನು ಅನಿಸ್ತಿದೆ? ಬೀಚ್ ಮಾತಾಡೋದು ಕೇಳಿಸಲ್ಲ, ಕೇಳಿಸಿದ್ರು ನಿಮ್ಗೆ ಅರ್ಥ ಆಗಲ್ಲ.
ನಾನೇನು ಹೇಳ್ಬೇಕಂತ ನನಗೂ ಗೊತ್ತಿಲ್ಲ. ಸಡನ್ನಾಗಿ ಆಪರ್ಚುನಿಟಿ ಹೇಳ್ಬಿಟ್ಟು ಅಷ್ಟೇ ಹೇಳಿದೆ. ಹ್ಯಾಪಿ ನ್ಯೂ ಇಯರ್ ಅಷ್ಟೇ. ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಲ್ಲರೂ ಖುಷಿಯಾಗಿರಿ. ಇನ್ನು ವಿಡಿಯೋನ ನಾನು ರೂಮ್ಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಇಲ್ಲಿ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ. ಸೊ ಬಾಯ್. ಬೀಚಿಂದ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಥರ ಬೋಟ್ ಸ್ಟ್ಯಾಂಡ್ ಇದೆ. ಸೊ ಬೋಟ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಇಷ್ಟೋ ತನಕ ಇದ್ವಿ. ಫುಲ್ ನೋಡಿ ಕತ್ಲು. ಇವಾಗ ನಮ್ಮದು ಬೋಟ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ 7:15 ಆಗಿದೆ ಅಲ್ಲ. ಸೊ ಹಾಗಾಗಿ ಇಷ್ಟೋ ತನಕ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ನಾನು ಪ್ರವೀಣ್ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಫುಲ್ ಕತ್ಲಿದೆ. ಸೊ ಇವಾಗ ಬೋಟ್ ಬಂತು, ಹತ್ಕೊಂಡು ನಮ್ಮ ರೆಸಾರ್ಟ್ಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಮ್ಮ ಬೋಟ್ ರೈಡ್ನ ಮುಗಿಸ್ಕೊಂಡು ನಮ್ಮ ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮ ರೆಸಾರ್ಟ್ ತಲುಪಿದ್ವಿ. ರೆಸಾರ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಎದ್ದು ಫ್ರೆಶ್ನಪ್ ಆಗಿಬಿಟ್ಟು ನಮ್ಮ ಕಾರ್ ತೊಗೊಂಡು ನಾವು ನೆಕ್ಸ್ಟ್ ಒಂದೊಳ್ಳೆ ಕಡೆ ಡಿನ್ನರ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಆ್ಯಂಡ್ ನಾವು ಎಲ್ಲ ಕಡೆ ಸರ್ಚ್ ಮಾಡಿದಾಗ ಈ ಬ್ಯಾಂಬೂ ರೆಸ್ಟೋರೆಂಟ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಆಲ್ಮೋಸ್ಟ್ 11 o'clock ಆಗಿತ್ತು ನಾವು ಹೋಗೋಷ್ಟೊಳಗಡೆ. ಆ್ಯಂಡ್ ರೆಸ್ಟೋರೆಂಟಿಂದ ಓಪನ್ ಇತ್ತು. ಸೊ ಆ್ಯಂಬಿಯನ್ಸು ನೀವು ನೋಡ್ತಾ ಇರ್ಬೋದು, ಅಲ್ಲಿದ್ದಿದ್ದು ಎಲ್ಲ ಬ್ಯಾಂಬೂಯಿಂದನೇ ಮಾಡಿದ್ದಿದ್ರು. ನಮ್ಗೆ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ನಾವು ಅಲ್ಲಿ ತಿನ್ಕೊಂಬರೋಣ ಅಂತ ಹೋದ್ವಿ. ನಾವು ಚಿಕನ್ ಲಾಲಿಪಾಪ್ ಆ್ಯಂಡ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಚಿಕನ್ ಬಟರ್ ನಾನ್, ಚಿಕನ್ ಕರಿ ಎಲ್ಲ ಆರ್ಡರ್ ಮಾಡಿದ್ವಿ. ಫುಡ್ ವಾಸ್ ಪ್ರಿಟಿ ಗುಡ್. ಸೊ ಇಬ್ಬರು ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಇಬ್ಬರು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ರೆಸಾರ್ಟಿಗೆ ಬಂದ್ವಿ. ಮತ್ತು ರೆಸಾರ್ಟ್ ಈ ಥರ ಇತ್ತು ನೈಟ್. ಆ್ಯಂಡ್ ನಮ್ಮ ರೆಸಾರ್ಟ್ ಎದುರುಗಡೆನೇ ಬ್ಯಾಕ್ ವಾಟರ್ಸ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಅಲ್ಲೇ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಆ ದಿನಾನ ಎಂಡ್ ಮಾಡಿದ್ವಿ.